ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮಾತೆಲ್ಲ ಮುಗಿದ ಮೇಲೆ ಧ್ವನಿಯೊಂದು ಕಾಡಿದೆ. ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 51. ಇಂದಿನ ಸಂಚಿಕೆಯಲ್ಲಿ ಅಕ್ಷಯ್ ತ್ರಿಶೂಲ್ ಬಳಿ ಅವ್ರಿಗೆ ಮೊದಲು ನಿನ್ನ ಮೇಲೆ ಫೀಲಿಂಗ್ಸ್ ಬರಬೇಕು, ಆಮೇಲೆ ಅವರಿಗೆ ಜಲಸ್ ಆಗುವಂತೆ ಆರೋಯಿನ ಬಳಸ್ಕೊಂಡ್ರೆ ಆಯಿತು ಅಂದ. ತ್ರಿಶೂಲ್ ಅದೇಗೋ ಅಂದರೆ, ಅಕ್ಷಯ್ ಇಟ್ಸ್ ವೆರಿ ಸಿಂಪಲ್. ನಿನಗೆ ಅಟ್ ಎ ಟೈಮ್ ಅವ್ರ ಬಗ್ಗೆ ಏನು ಅನಿಸುತ್ತೋ ಹಾಗೆ ನೋಡ್ಕೊಂಬಿಡೋ ಅಷ್ಟೇ ಎಂದ. ತ್ರಿಶೂಲ್ ಶಾಕ್ನಲ್ಲಿ ವಾಟ್ ಎಂದ ದೊಡ್ಡ ಕಣ್ಣು ಬಿಟ್ಟು. ಅಕ್ಷಯ್ ಕೊಟ್ಟ ಸಜೆಷನ್ ಕೇಳಿ ತ್ರಿಶೂಲ್ ಶಾಕ್ ಆಗಿದ್ರೆ, ಅಕ್ಷಯ್ ಹಲೋ ಬ್ರೋ, ನಾನು ಐಡಿಯಾ ಕೊಡ್ತೀನಿ, ಅದನ್ನು ಕಾರ್ಯರೂಪಕ್ಕೆ ತರುವವರು ನೀವೇನಪ್ಪ, ನನ್ನ ಕೈಯಲ್ಲಿ ಇಷ್ಟ ಹಾಕೋದು. ಮತ್ತೆ ನಿನಗೆ ನಿಜಕ್ಕೂ ಅದಕ್ಕೆ ನೋಡಿದ್ರೆ ಏನೂ ಫೀಲಿಂಗ್ಸ್ ಇಲ್ವಾ ಎಂದ ಸಣ್ಣ ಕಣ್ಣು ಬಿಟ್ಟು. ತ್ರಿಶೂಲ್ ವಾಟ್, ಏನೇನೋ ಹೇಳ್ತಿದ್ಯಾ ಅಂದರೆ, ಅಕ್ಷಯ್ ಹೋ ಸರ್, ತಾವು ಕೂಡ LKG ಸ್ಟೂಡೆಂಟ್ ಅನಿಸುತ್ತೆ ಎಂದು ಇವನ ಲವರ್ ಇವನಿಗಿಂತ ಫಾಸ್ಟ್ ಇದ್ಲಲ್ಲ, ಅದಕ್ಕೆ ಈ ಬ್ರೋಗೆ ಏನೂ ಗೊತ್ತಾಗಿಲ್ಲ. ಬಟ್ ಈಗ ಇವನೇ ಸ್ಲೋ ಅಂದರೆ ಇವನಿಗಿಂತ ಸ್ಲೋ ನಮ್ಮ ಭವಿಷ್ಯ. ಅದಕ್ಕೆ ಅಯ್ಯೋ ಶಿವ, ಇವರಿಬ್ಬರನ್ನ ಒಂದು ಮಾಡೋಕ್ಕೆ ಮೇಲಿಂದ ಮನ್ಮಥನನ್ನೋ ಇಲ್ಲ ಯಾರನ್ನಾದರೂ ಕಳಿಸಪ್ಪ, ನನಗೂ ಐಡಿಯಾ ಕೊಟ್ಟು ಕೊಟ್ಟು ಸಾಕಾಗಿದೆ ಎಂದುಕೊಂಡ. ತ್ರಿಶೂಲ್ ಏನು ಯೋಚನೆ ಮಾಡ್ತಿದ್ಯಾ ಎಂದ ಅವನ ಬೆನ್ನಿಗೆ ಒಂದು ಗುದ್ದು ಕೊಟ್ಟು. ಅಕ್ಷಯ್ ಹಾಂ ಎಂದು ತನ್ನ ಯೋಚನಾ ಲಹರಿಯಿಂದ ಹೆಚ್ಚೆತ್ತು. ಏನಿಲ್ಲ ಎಂದು ನಗುತ್ತಾ, ಬ್ರೋ ನಾನು ಇದನ್ನೆಲ್ಲ ಕೇಳಬಾರ್ದು ಎಂದು ಎಸಿಟೇಟ್ ಮಾಡುತ್ತಾ, ಬ್ರೋ ಭವಿಷ್ಯತ್ತಿಗೆ ನೋಡಿದ್ರೆ ಮಾತಾಡಬೇಕು, ಅವ್ರ ಕೈ ಹಿಡಿದು ನಡಿಬೇಕು, ಮಗು ಜೊತೆ ಪುಟದಾಗಿ ಅವ್ರಿಗೂ ಮುತ್ತು ಕೊಡಬೇಕು ಅನ್ಸಲ್ವಾ ಎಂದವನು ಸ್ವಲ್ಪ ದೂರ ಸರಿದು ನಿಂತ ಆ ಮಾತು ಹೇಳುವಾಗಲೇ. ಆದರೆ ಅದಾಗಲೇ ಅಕ್ಷಯ್ ಮಾತು ಕಂಪ್ಲೀಟ್ ಆಗೋ ಮೊದಲೇ ತ್ರಿಶೂಲ್ ಚಾರ್ಜರ್ ವೈರ್ ಹಿಡಿದು ಕೋಪದಲ್ಲೇ ನಿಂತಿದ್ದ. ಅಕ್ಷಯ್ ಬ್ರೋ ನೋ, ನಾನೇನು ತಪ್ಪಾಗಿ ಹೇಳಿದೆ, ನೀನು ಮೊದಲು ಲವ್ ಮಾಡಿದಾಗ ಇದೆಲ್ಲ ಮಾಡಿಲ್ವಾ ಎಂದ. ತ್ರಿಶೂಲ್ ಅವಳೇ ಬೇರೆ ಭವಿಷ್ಯನೇ ಬೇರೆ ಕಣೋ ಎಂದು ಮುಂದೆ ಬರ್ತಿದ್ರೆ, ಅಕ್ಷಯ್ ನೋ ಬ್ರೋ, ಬ್ರೋ ಈಗಿನ ಪ್ರೀತಿ ನೋಡಿಲ್ವಾ, ಅದೆಲ್ಲ ಕಾಮನ್ ಎಂದವನು ಬೆಡ್ನಿಂದ ಆ ಕಡೆ ಸೈಡ್ ಅವನಿದ್ರೆ ಬೆಡ್ನ ಈ ಸೈಡ್ ತ್ರಿಶೂಲ್ ನಿಂತಿದ್ದಾನೆ. ಅಕ್ಷಯ್ ನೀನು ಹೀಗೆ ಇದ್ದರೆ ನಿನಗೆ ಹತ್ತಿಗೆ ಸಿಕ್ಕ ಹಾಗೆ, ಅವ್ರ ಮನಸ್ಸಲ್ಲಿ ಪ್ರೀತಿ ಆಸೆಗಳು ಹುಟ್ಟೋದಾದರೂ ಹೇಗೆ ಬ್ರೋ, ಅಂಥ ಋಷಿಮನೆಗಳ ಮುಂದೆ ಅಪ್ಸರೆಯನ್ನು ಬಿಡ್ತಿದ್ರಂತೆ, ನೀನೊಳ್ಳೆ ಎಂದು ಹುಬ್ಬು ಕಂಟಿಕಿ ಹೋಗು ಏನಾದರೂ ಮಾಡ್ಕೊ ಎಂದ. ತ್ರಿಶೂಲ್ ಬೆಡ್ ಮೇಲೆ ಕೂತು, ಲೋ ಅವಳು ಒಂಥರ ಡಿಫ್ರೆಂಟ್ ಕಣೋ, ಅವಳ ಜೊತೆ ಹಾಗೆಲ್ಲ ಮಿಸ್ಬಿಹೇವ್ ಮಾಡೋಕ್ಕಾಗಲ್ಲ ಕಣೋ, ಅವಳನ್ನು ದೂರದಲ್ಲಿದ್ದೆ ನನ್ನ ಪ್ರೀತಿನ ಒಪ್ಪಿಸ್ಬೇಕು. ಪ್ರೀತಿ ಅಂದರೆ ಅದೊಂದು ಮಧುರ ಅನುಭವ, ಅದನ್ನು ಹೀಗೆ ಟಚ್ ಮಾಡಿ ಕಿಸ್ ಮಾಡೇ ಆಗಬೇಕು ಅಂತೇನಿಲ್ಲ. ಬಹುಶಃ ತುಂಬ ಡಿಫ್ರೆಂಟ್ ಹುಡುಗಿ, ನೀನು ಹೇಳ್ದಾಗೆ ಮಾಡಿದ್ರೆ ನೋಡೋದಿರಲಿ ಕೆನ್ನೆಗೊಂದು ಬಿಟ್ಟು ಇಲ್ಲಿಂದ ಶಾಶ್ವತವಾಗಿ ಹೋಗ್ತಾಳೆ. ಮದುವೆ ಆಗಿದ್ದ ಭುವನ್ಗೆ ಟಚ್ ಮಾಡಿದ್ದಕ್ಕೆ ಕೆನ್ನೆಗೆ ಜನನ ನೋಡದೆ ಹೊಡೆದಿದ್ದಾಳೆ. ಇನ್ನೂ ನನ್ನ ಅವಳ ಮಧ್ಯೆ ಇರೋದು ಒಂದೇ ಕೊಂಡಿ, ಅದು ಪಾಪು ಅಷ್ಟೆ, ನನ್ನ ಬಿಟ್ಟೇ ಹೋಗ್ತಾಳೆ ಅಷ್ಟೆ ಎಂದ. ಅಕ್ಷಯ್ ಓಕೆ ನಿನ್ನ ಮಾತು ಸರಿಯಾಗಿದೆ ಎಂದು ಈಗ ದೂರದಲ್ಲೇ ನಿಂತೆ ನಿನ್ನ ಕೇರ್ಗೆ ಬೀಳಬೇಕು ಅನ್ನು ಎಂದು ಓಕೆ ಎಂದು ತನ್ನ ಗಲ್ಲದ ಮೇಲೆ ಕೈ ಕೊಟ್ಟು ಯೋಚಿಸಿ, ಹೋಗು ಬ್ರೋ ಕಷ್ಟ, ಇನ್ಯಾವ ಪ್ಲ್ಯಾನ್ ಕೂಡ ಒಳಿತಿಲ್ಲ ಎಂದ. ತ್ರಿಶೂಲ್ ಏನು ಬೇಡ, ಈಗ ನಾನು ಇರೋದೇ ಕರೆಕ್ಟ್, ಅವಳಿಗೆ ಇಷ್ಟ ಆದ ರೀತಿ ನಡ್ಕೊಳ್ಳೋದು. ಇನ್ನು ಮುಂದೆ ಅವಳಿಂದ ಈ ಮನೆ ಪೂರ್ತಿ ಬದಲಾಗತ್ತೆ, ಅವಳ ಆಸೆ ಅದೇ ಅಲ್ವಾ ಎಂದು ನಾನೇ ನೋಡ್ಕೋತೀನಿ ಬಿಡು ಎಂದ. ತ್ರಿಶೂಲ್ ಮಾತು ಕೇಳಿದಂಥ ಅಕ್ಷಯ್ ಓಹೋ ನೋಡೋಣ ಬ್ರೋ, ನನ್ನ ಸಹಾಯ ಇಲ್ಲದೆ ಈ ಮನೆಯಲ್ಲಿ ನೀನು ಹೇಗೆ
ಅದಕ್ಕೆ ಮನಸ್ಸನ್ನು ಗೆಲ್ತೀಯ ಅಂದ ಎಂದು ಅಲ್ಲಿಂದ ಹೊರ ನಡೆದ. ತ್ರಿಶೂಲ್ ಮನದಲ್ಲೇ ನಾನು ಬಹುಶಃ ನಿಜವಾಗ್ಲೂ ಪ್ರೀತಿಸಿದ್ದೀನಿ, ಆದರೆ ಖಂಡಿತ ನನ್ನ ಪ್ರೀತಿ ಅವಳಿಗೆ ತಿಳಿಯುತ್ತೆ, ಇನ್ನೂ ನಾನು ಯಾವುದೇ ಪ್ಲಾನ್ ಮಾಡೋಲ್ಲ ಎಂದು ಡಿಸೈಡ್ ಮಾಡ್ದ. ನೆಕ್ಸ್ಟ್ ಡೇ ಎಲ್ಲರನ್ನೂ ಹಾಲ್ಗೆ ತಿಂಡಿಗೆ ಕರೆದು ಒಮ್ಮೆ ಆರೋಹಿ ಕಡೆ ನೋಡಿ, ನನಗೆ ಹೀಗಲ್ಲೇ ಮದುವೆ ಆಗುವ ಇಷ್ಟ ಇಲ್ಲ, ನನಗೆ ನಮ್ಮ ಡ್ಯಾಡ್ ಕಟ್ಟಿರುವ ಕಂಪನಿ ಉಳಿಸ್ಬೇಕು ಎಂದು ಗಂಭೀರವಾಗಿ ಹೇಳಿ, ಡ್ಯಾಡ್ ಇನ್ನೂ ನಿನ್ನ ಸಜೆಷನ್ ಇದ್ದರೆ ಸಾಕು, ನಾನು ಎಲ್ಲ ನೋಡ್ಕೋತೀನಿ ಎಂದ. ಅವನ ಮಾತಲ್ಲಿ ಪ್ರಾಮಾಣಿಕತೆ ಇತ್ತು. ಮಾನಸು ಕೂಡ ಇವನು ಮೊದಲಿನ ಥರ ಆದ್ನಲ್ಲ, ಅಷ್ಟೇ ಸಾಕು ಎಂದು ತನ್ನ ಅಣ್ಣ ಅತ್ತಿಗೆನ ನೀವು ಕಾಯೋದಾದರೆ ಕಾಯ್ದೆ, ಇಲ್ಲ ಆರೋಹಿಗೆ ಬೇರೆ ಕಡೆ ಸಂಬಂಧ ನೋಡಿ ಎಂದು ತುಸು ಕಟುವಾಗೆ ಹೇಳಿದರು. ಅಕ್ಷಯ್ ಮನಸ್ಸಲ್ಲೇ, ಬ್ರೋ ನೀನು ಚೂಸ್ ಮಾಡಿರೋ ದಾರಿ ಸಕ್ಸಸ್ ಆಗುತ್ತೆ ಅಂದರೆ ನಾನು ನಿನ್ನ ಜೊತೆ ಇರ್ತೀನಿ ಎಂದ. ಅಲ್ಲಿಂದ ತ್ರಿಶೂಲ್ ಅಕ್ಷಯ್ ಅವರಿಗೆ ಪೂರ್ತಿ ರೆಸ್ಟ್ ಕೊಟ್ಟು ತಾನು ಆ ಮನೆ ಮಗನ ಸ್ಥಾನ ತಗೊಂಡ. ಭವಿಷ್ಯಕ್ಕಾಗಿ ಪೂರ್ತಿ ಬದಲಾದ. ತುಂಬ ಸಮಯ ಫ್ಯಾಮಿಲಿ ಜೊತೆ ಕಳೀತಿದ್ದ. ಮುನಿಸಿಕೊಂಡಿದ್ದ ತರುಣ್ನ ಕ್ಷಮಿಸಿ ಅವನಿಗೆ ಇಷ್ಟವಾದ ಫೋಟೋಗ್ರಫಿ ಚಾನ್ಸ್ ಕೊಡಿಸ್ದ. ತರುಣ್ ಕೂಡ ತನ್ನ ಅಣ್ಣನ ಬಳಿ ಸಾರಿ ಕೇಳಿ ತಾನು ತನ್ನ ಕೆಲಸದಲ್ಲೇ ಮುಳುಗಿದ. ಇದೆಲ್ಲದರ ಮಧ್ಯೆ ಬಹುಶಃನ ದೂರದಲ್ಲೇ ಇದ್ದು ಅವಳ ಪ್ರೀತಿಗಾಗಿ ಕಾಯ್ತಾ ಅವಳ ಒಂದು ಪ್ರೀತಿ ನೋಟಕ್ಕಾಗಿ ಕಾದಿದ್ದ. 3 ತಿಂಗಳಿಗೆ ಅಶೋಕ್ ಅವರ ಕಂಪನಿ ಮೊದಲಿನ ಸ್ಥಾನ ಪಡೆದಿತ್ತು. ಅವತ್ತಿಗೆ ಆ ಕಂಪನಿ ಶುರುವಾಗಿ 80 ವರ್ಷದ ಆ್ಯನಿವರ್ಸರಿ. ಸೊ ಮನೆ ಮಂದಿ ಎಲ್ಲ ಆ ಸೆಲೆಬ್ರೇಷನ್ಗೆ ಹೋಗೋದಾಗಿ ಡಿಸೈಡ್ ಆಯಿತು. ಅಕ್ಷಯ್ ಇದೆಲ್ಲದರ ಉಸ್ತುವಾರಿನ ನೋಡ್ಕೊಂಡಿದ್ದ. ತ್ರಿಶೂಲ್ ಎಲ್ಲರಿಗೂ ಬಟ್ಟೆ ತರಿಸಿದ್ದ. ಅವತ್ತು ಇಡೀ ಮನೆಯವರಿಗೆಲ್ಲ ತನ್ನ ಕೈಯಾರೆ ಬಟ್ಟೆ ಕೊಟ್ಟ. ಭವಿಷ್ಯಗೆ ಕೊಡುವಾಗ ಅವನ ಕಣ್ಣಲ್ಲಿ, ಇದು ನಿನಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ ಎಂದು ತಂದಿದ್ದೀನಿ, ಇವತ್ತು ನಾನು ಇಷ್ಟು ಬದಲಾಗಿದ್ದಕ್ಕೆ ನೀನೇ ಕಾರಣ ಅನ್ನೋ ಸತ್ಯನ ನನ್ನ ಮನೆಯವರ ಮುಂದೆ ಬಿಚ್ಚಿಡ್ತಿದ್ದೀನಿ ಭವಿಷ್ಯ. ನಿನ್ನ ಒಪ್ಸೋಕೆ ಈಗ ನೀನು ಇಷ್ಟಪಡುವ ಅಶೋಕ್ ಅಂದರೆ ನಮ್ಮ ಡ್ಯಾಡ್ನ ಕಳಿಸ್ತೀನಿ ಎಂದು ಮನದಲ್ಲೇ ನಡೆದು ಸೀರೆ ಕೊಟ್ಟ. ಭವಿಷ್ಯ, ಸರ್ ನನಗೆ ಬೇಡ ಅಂದ್ಲು. ಅವನ ಕಡೆನೂ ನೋಡಿದೆ. ಮಾನಸ್ ಅವರು ಈಗಾಗಲೇ ಮಗನ ಮನಸ್ಸಲ್ಲಿ ಇದ್ದ ವಿಷಯ ತಿಳಿದಿದ್ದರಿಂದ, ತಗೋ ಭವಿಷ್ಯ, ನೀನು ಈ ಮನೆ ಮಗಳೇ, ನೀನು ರೆಡಿಯಾಗು, ಎಲ್ಲರೂ ಹೋಗೋಣ ಅಂದರು. ತ್ರಿಶೂಲ್ ಮುಖದಲ್ಲಿ ಕಂಡು ಕಾಣದ ನಗು ಮೂಡಿತು. ಅವಳು ಅದನ್ನು ಪಡೆದಾಗ ತಾನು ಮೊದಲೇ ಆಫೀಸ್ಗೆ ಹೋಗೋದ್ರಿಂದ ತ್ರಿಶೂಲ್ ಅವಳಿಗಾಗಿ ಕಾದು ನಿಂತಿದ್ದ. ಹೀಗೆ ಕಾಣಿತಾಳೋ ತಾನು ಕೊಟ್ಟ ಸೀರೆಯಲ್ಲಿ ಎಂದು. ಭವಿಷ್ಯ ಕ್ರೀಮ್ ಸೀರೆ ಜೊತೆಗೆ ಕಡು ಹಸಿರಿನ ಬ್ಲೌಸ್ ಕಾಂಬಿನೇಷನ್ನಲ್ಲಿ ಇದ್ದ ಸೀರೆ ಹುಟ್ಟು ಮಗು ಎತ್ಕೊಂಡು ಬರ್ತಿದ್ದೆ. ತ್ರಿಶೂಲ್ ಹೃದಯ ಬೀಟ್ ಮಾಡೋದನ್ನೇ 1 ಸೆಕೆಂಡ್ ಸ್ಟಾಪ್ ಮಾಡುತ್ತಿದೆಯಾ ಅನ್ನಿಸ್ತಿತ್ತು. ಅಕ್ಷಯ್, ವಾವ್ ಬ್ರೋ, ಅವ್ರಿಗೆ ತುಂಬ ಒಪ್ಪುವ ಕಲರ್ ಚೂಸ್ ಮಾಡಿದ್ಯಾ ಎಂದ ಮೆಲ್ಲಗೆ. ತಕ್ಷಣ ತ್ರಿಶೂಲ್, ಸುಮ್ಮನಿರೋ ಎಂದವನ ಮುಖದಲ್ಲಿ, ಅಂತೂ ನಾನು ಕೊಟ್ಟ ಸೀರೆ ಹುಟ್ಟು ಬಂದಿದ್ದಾಳೆ ಎಂದು ಖುಷಿಯಾಗಿದ್ದ. ಅಕ್ಷಯ್ ಎಲ್ಲರನ್ನೂ ಕೂರಿಸ್ದ. ಪ್ರೋಗ್ರಾಮ್ ಶುರುವಾಯಿತು. ಅಶೋಕ್ನ ಮೊದಲು ಮಾತಾಡೋಕೆ ಹೇಳಿದ್ರು. ಅಶೋಕ್ರವರು ನಮ್ಮ ಈ ಕಂಪನಿ ನನ್ನ ತಂದೆ ಕಟ್ಟಿದ್ದು ಎಂದು ತಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ, ಇದನ್ನು ಇಷ್ಟು ದಿನದಿಂದ ನಾನು ನೋಡ್ಕೊಂಡಿದ್ದೆ, ಇನ್ನು ಮುಂದೆ ನನ್ನ ಮಗ ತ್ರಿಶೂಲ್ ನೋಡ್ಕೋತಾನೆ ಅಂದರು. ತನ್ನ ಹೆಗಲ ಮೇಲಿದ್ದ ಜವಾಬ್ದಾರಿಯನ್ನು ಮುಗಿಸುವಂತೆ. ಹಾಗೆ ತ್ರಿಶೂಲ್ ಕಡೆ ತಿರುಗಿ, ಕಂಪನಿಯ ಡೆವಲಪ್ ಬಗ್ಗೆ ಕೇಳಿ ಹೆಮ್ಮೆ ಆಗುತ್ತೆ, ಇವನು ನನ್ನ ಮಗ ಅನ್ನೋಕೆ ಎಂದು ಪ್ರೌಡಾಗಿ ಹೇಳಿದ್ರು. ತ್ರಿಶೂಲ್ ಮಾತಾಡುವಾಗ ಈ ಕಂಪನಿ ಬೆಳೆಯೋಕೆ ಕಾರಣ ಇಲ್ಲಿಯ ಕಾರ್ಮಿಕರ ಶ್ರಮ ಮತ್ತು ತನ್ನ ಡ್ಯಾಡ್ ಹಾರ್ಡ್ ವರ್ಕ್. ಅವರು ಇಷ್ಟು ವರ್ಷ ಆದರೂ ಎಲ್ಲೂ ಗಿವ್ ಅಪ್ ಮಾಡದೆ ಎಲ್ಲದರಲ್ಲೂ ಪರ್ಫೆಕ್ಟಾಗಿ ನಿಭಾಯಿಸಿದ್ದಾರೆ ಎಂದು ಮತ್ತೊಮ್ಮೆ ನಮ್ಮದೇ ಕಂಪನಿ ಎನ್ನುವಂತೆ ದುಡಿದ ಕಾರ್ಮಿಕರಿಗೆ ಈ ಕ್ರೆಡಿಟ್ ಸಿಗಬೇಕು. ಹಾಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳಿ ಅವರಿಗೆಲ್ಲ ಇದೇ ಖುಷಿಗೆ ಇಂಕ್ರಿಮೆಂಟ್ ಮಾಡಿದ್ದೇನೆ ಎಂದು ನಿಮ್ಮೆಲ್ಲರ ಪ್ರೀತಿ ಹೀಗೆ ಇದ್ದರೆ ಇನ್ನೂ ನಮ್ಮ ಕಂಪನಿ ಇನ್ನೂ ಎತ್ತರಕ್ಕೆ ಬೆಳೆಯುತ್ತೆ ಎಂದ. ಕೊನೆಯದಾಗಿ ನಾನು ನನ್ನ ಫ್ಯಾಮಿಲಿಗೆ ಸಾರಿ ಕೇಳ್ತೇನೆ, ಎಕ್ಸ್ಪೆಷಲಿ ನನ್ನ ಡ್ಯಾಡ್ಗೆ ಎಂದು ಸ್ವಲ್ಪ ಸಮಯ ಸುಮ್ಮನಿದ್ದ. ಸಾರಿ ಡ್ಯಾಡ್ ಎಂದು ಜನಗಳ ಕಡೆ ತಿರುಗಿ, ಒಂದು ಕಾಲದಲ್ಲಿ ಇದೇ ಕಂಪನಿ ಲಾಸ್ ಮಾಡೋಕ್ಕೆ ಏನು ಬೇಕಾದರೂ ಮಾಡ್ತಿದ್ದ ತ್ರಿಶೂಲ್ ಬದಲಾಗಿದ್ದು ಒಬ್ಬರಿಂದ, ಅವರೊಬ್ಬರ ಮಾತಿಂದ. ಇವತ್ತು
ಈ ಹೊಸ ತ್ರಿಶೂಲ್ ಆಗಿ ನಿಂತಿದ್ದಾನೆ. ಅದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಎಂದವನ ಕಣ್ಣು ಭವಿಷ್ಯ ಮೇಲೇ ಇದೆ. ಅಶೋಕ್ರವರು ಯಾರಿರ್ಬೋದು ಎಂದು ಯೋಚಿಸ್ತಿದ್ರು. ಮಾನಸ ಅವರ ನೋಟ ಇದ್ದ ಕಡೆ ನೋಡಿದ್ರು. ಭವಿಷ್ಯ ಮಗುಗೆ ಜ್ಯೂಸ್ ಕುಡಿಸುತ್ತಾ ಬಾಯಿ ಒರೆಸುತ್ತಿದ್ಲು. ಮಾನಸ ಅವ್ರಿಗೆ ನಿಜಕ್ಕೂ ಖುಷಿಯಾಯಿತು. ಇದು ಭವಿಷ್ಯ ಕೆಲಸನಾ ಎಂದು. ಅಶೋಕ್ ತನ್ನ ಮಗನ ಬದಲಾಯಿಸಿದವರು ಯಾರು ಎಂದು ನೋಡೋಕೆ ಕಾತರಿಸುತ್ತಿದ್ರು. ಸ್ಟೇಜ್ ಮೇಲಿದ್ದಂಥ ತ್ರಿಶೂಲ್, ನಾನು ಒಂದು ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನಿಂದ ನನ್ನ ಡ್ಯಾಡ್ಗೆ ಎದುರಾಗಿದೆ. ಬಟ್ ಇದರಿಂದ ನಾನೇನು ಖುಷಿಯಾಗಿರಲಿಲ್ಲ. ತಂದೆ ತಾಯಿ ಇಲ್ಲದೆ ಮಕ್ಕಳಿರಲ್ಲ ಅನ್ನೋದು ಎಷ್ಟು ಸತ್ಯನೋ, ಮಕ್ಕಳಿಗೂ ತಂದೆ ತಾಯಿ ಪ್ರೀತಿ ಇಲ್ಲದೆ ಇರೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅಷ್ಟೇ ಸತ್ಯ. ನಾನು ಕೋಪಕ್ಕೆ ಬುದ್ಧಿ ಕೊಟ್ಟು ಇಷ್ಟು ದಿನ ನನ್ನ ಡ್ಯಾಡ್ ಮಾಮ್ನ ಹರ್ಟ್ ಮಾಡಿದ್ದೀನಿ. ಅದಕ್ಕೆ ನಾನು ಸಾರಿ ಕೇಳ್ತೀನಿ ಎಂದು. ಡ್ಯಾಡ್, ಮಾಮ್, ನನ್ನ ಕ್ಷಮಿಸ್ತೀರಾ ಎಂದ. ಅವನ ಮಾತು ಕೇಳಿದಂಥ ಅಶೋಕ್ ಅವರು ಎಮೋಷ್ನಲ್ನ ತಡೆದು ಕಣ್ಣಲ್ಲೇ ಹೊಗೆ ಎಂದರು. ಮಾನಸ ಅವ್ರ ಕಣ್ಣಲ್ಲಿ ಹೊದ್ದೆ ಆಗಿತ್ತು. ತ್ರಿಶೂಲ್ ಮಾತನ್ನು ಮುಂದುವರಿಸುತ್ತಾ, ನನ್ನ ಪ್ರೆಸೆಂಟ್ ನಮ್ಮ ಮನೆಗೆ ಬೇಕು ಅನ್ನೋದನ್ನು ಹೇಳಿದ್ದು ಅವರು ಎಂದು ತನ್ನ ಮತ್ತು ಭವಿಷ್ಯ ನಡುವೆ ನಡೆದಂಥ ಘಟನೆನ ನೆನೆದ. ತ್ರಿಶೂಲ್ ಲಾಸ್ನಲ್ಲಿರುವ ಕಂಪನಿನ ಮೊದಲಿನ ಸ್ಥಿತಿಗೆ ತಂದು ವಾಪಸ್ ತನ್ನ ತಂದೆಗೆ ಕೊಡಬೇಕು ಎಂದು ಯಾರಿಗೋ ತನ್ನ ಫೋನ್ನಲ್ಲಿ ಮಾತಾಡಿದ್ದು ಕೇಳ್ಕೊಂಡಿದ್ದು ಭವಿಷ್ಯ. ಒಂದು ದಿನ ಮನೆಯಲ್ಲಿ ಯಾರೂ ಇರಲಿಲ್ಲ ಭವಿಷ್ಯ ಬಿಟ್ಟು. ತ್ರಿಶೂಲ್ ಅವತ್ತು ಮನೆಯಲ್ಲಿ ಆಫೀಸ್ ಕೆಲಸ ಮಾಡುತ್ತಾ ಕೂತಿದ್ದ. ಅವನಿಗೂ ಹೇಳದೆ ಹೊರಗೋದ್ಲು. ಬರುವಾಗ ಅವಳ ಕೈಯಲ್ಲಿ ಮಗು ಇರಲಿಲ್ಲ. ತ್ರಿಶೂಲ್, ಮಗು ಎಲ್ಲಿ ಎಂದು ಕೇಳಿದಾಗ, ಅದು ಎಲ್ಲಿ ಇರಬೇಕೋ ಅಲ್ಲೇ ಇದೆ ಎಂದಳು. ತ್ರಿಶೂಲ್ ತುಸು ಕೋಪದಲ್ಲಿ, ನಾನು ಏನೋ ಹೇಳಿದ್ರೆ ನೀನು ಏನೋ ಹೇಳ್ತಿದ್ಯಾ ಎಂದು ಜೋರಾಗಿ, ನನ್ನ ಮಗು ಎಲ್ಲಿ ಎಂದ. ಅವಳ ಭುಜ ಹಿಡಿದು. ಭವಿಷ್ಯ, ಇನ್ನು ಮುಂದೆ ಅದು ಬರಲ್ಲ ಎಂದಳು ದೃಢವಾಗಿ. ತ್ರಿಶೂಲ್ ಕೋಪದಲ್ಲಿ ಭವಿಷ್ಯ ಕೆನೆಗೆ ಒಂದು ಹೊಡೆದ. ಅವನು ಹೊಡೆದಂಥ ಹೊಡೆತಕ್ಕೆ ಭವಿಷ್ಯ ತುಟಿನಲ್ಲಿ ರಕ್ತ ಜಿನುಗಿತು. ಅವನ ಬೆರಳಚ್ಚು ಅವಳ ಕೆಂಪು ಕೆನ್ನೆ ಮೇಲೆ ಮೂಡಿತು. ಆದರೂ ಅವಳು ಜಗ್ಗದೆ, ಮಗು ಅವನ ಅಪ್ಪನ ಜೊತೆ ಇದೆ ಅಂತು. ತ್ರಿಶೂಲ್, ವಾಟ್ ಎಂದ ಕಿರ್ಚುವಂತೆ. ಭವಿಷ್ಯ, ಹೌದು, ಆ ಮಗು ನಿಮ್ಮದಲ್ಲ, ಅದು ಯಾರ ಮಗುನೋ ಅವ್ರಿಗೆ ಕೊಟ್ಟು ಬಂದೆ ಎಂದಳು. ತ್ರಿಶೂಲ್, ವಾಟ್ ದ ಹೆಲ್ ಎಂದು ಇನ್ನೊಂದು ಕೆನ್ನೆಗೆ ಹೊಡೆದಿದ್ದ. ಭವಿಷ್ಯ ಬಾಳಿಗೆ ಮಹತ್ತರ ತಿರುವು. ಎಂದಿನಂತೆ ಕತೆ ಮುಂದುವರಿಯೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.